ಸುಭಾಷ್ ಚಂದ್ರ ಬೋಸರದ್ದು ಒಂಥರ ವಿಚಿತ್ರವಾದ ವ್ಯಕ್ತಿತ್ವ. ಹಿಡಿದ ಹಠವನ್ನು ಪ್ರಾಣ ಹೋದರೂ ಬಿಡಲ್ಲ ಅಂತ ಹೇಳುವಂಥ ಮನುಷ್ಯ. ಸ್ವಾತಂತ್ರ್ಯಕ್ಕೋಸ್ಕರ ತಾನು ಇಂಥ ಕೆಲಸ ಮಾಡಬೇಕು ಅಂತ ನಿಶ್ಚಯಿಸಿದ ಮೇಲೆ ಮುಗದೇ ಹೋಯಿತು. ಆ ಕೆಲಸ ಮಾಡದೆ ICS ಅನ್ನು ಪಡಿಬೇಕು ಅಂತ ಹೋದಾಗಲೇ ಅವ್ರು ನಿಶ್ಚಯ ಮಾಡಿದ್ರಲ್ಲ, ನನ್ನ ಜೀವನದ ಉದ್ದೇಶ ಇರೋದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋದು, ICS ಪಡ್ಕೊಂಡು ಬ್ರಿಟಿಷರ ಚಾಕರಿ ಮಾಡೋದಲ್ಲ ಅಂತ. ಎಂಥವರು ಕೂಡ ಒಂದು 10 ಬಾರಿ ಯೋಚನೆ ಮಾಡುವಂಥ ಪ್ರಸಂಗ. ಆದರೆ ಸುಭಾಷರ ತಲೆ ಕೆಡಿಸ್ಕೊಳ್ಳಿಲ್ಲ, ನಂಗಿದು ಬೇಕಾಗಿಲ್ಲ ಅಷ್ಟೇ, ನನ್ನ ಉದ್ದೇಶ ನನ್ನ ಗುರಿ ಇಂಥದ್ದು, ಅದಕ್ಕೋಸ್ಕರ ಹೋಗಬೇಕು ಅಂತ ಧಿಕ್ಕರಿಸಿಬಿಟ್ರು. ಆನಂತರ ಅವರು ವಾಪಸ್ ಬಂದರು. ಅವ್ರು ವಾಪಸ್ ಬಂದು ಕೂಡ ಗಾಂಧಿಯ ಪಾಳಯದಲ್ಲಿ ನಿಂತ್ಕೊಂಡಿದ್ದಿದ್ರೆ, ಗಾಂಧೀಜಿಯವರು ಹೇಳುವಂತೆ ಕೇಳ್ಕೊಂಡು ಇದ್ಬಿಟ್ಟಿದ್ದಿದ್ರೆ ಬಹುಶಃ ನನಗನ್ಸುತ್ತೆ ಜವಾಹರ್ಲಾಲ್ ನೆಹರು ಸಮಸಮದ ಸ್ಥಾನವನ್ನು ಅವರು ನಿಸ್ಸಂಶಯವಾಗಿ ಪಡ್ಕೊಳ್ತಿದ್ರು. ಗಾಂಧೀಜಿಯವರ ಆಪ್ತರಾಗಿದ್ದರೆ ಬಹುಶಃ ಇವತ್ತು ಸುಭಾಷ್ ಚಂದ್ರ ಬೋಸರ ಹೆಸರು ಎಲ್ಲ ಕಡೆ ಇರ್ತಿತ್ತೋ ಏನೋ. ಹೇಗೆ ಒಂದೇ ಪರಿವಾರದವರ ಹೆಸರುಗಳು ಅನೇಕ ಕಡೆಗಳಲ್ಲಿ ರಾರಾಜಿಸ್ತಾ ಇವೆಯೋ ಹಾಗೆ ಸುಭಾಷ್ ಚಂದ್ರ ಬೋಸರ ಹೆಸರು ಎಲ್ಲ ಕಡೆ ಇರ್ತಿತ್ತೇನೋ. ಅಧಿಕೃತ ಸರ್ಕಾರಿ ದಾಖಲೆಗಳ ಮೂಲಕ ಎಲ್ಲ ಕಡೆ ಇರ್ಬೋದಿತ್ತು. ಆದರೆ ಸುಭಾಷ್ ಚಂದ್ರ ಬೋಸರು ಅದನ್ನು ಧಿಕ್ಕರಿಸಿದರು. ಅವರನ್ನು ಬ್ರಿಟಿಷರು ವಿದೇಶಕ್ಕೆ ಅಟ್ಟಿದ್ರು, ಅದು ಕೂಡ ಗಡೀಪಾರು ಮಾಡಿ ಬಂಧನದ ರೂಪದಲ್ಲಿ ಅಟ್ಟಿ, ಅಲ್ಲೂ ಕೂಡ ಸ್ವಾತಂತ್ರ್ಯ ಇಲ್ಲದಂತೆ ಅವರನ್ನು ಬಂಧನದಲ್ಲೇ ಇರಿಸಲಾಯಿತು. ಅಷ್ಟಾದಾಗ್ಯೂ ಕೂಡ ಸುಭಾಷರು ತಮ್ಮ ಲಕ್ಷ್ಯದಿಂದ ಒಂದಿನಿತೂ ವಿಚಲಿತರಾಗಲಿಲ್ಲ. ಅಲ್ಲಿದ್ದಾಗಲೂ ಕೂಡ ಭಾರತದ ಪರವಾದ ವಿಚಾರಧಾರೆಯನ್ನು ಹರಡಿಸ್ತಾ, ಅಲ್ಲಿರುವಂಥ ಅನೇಕ ನಾಯಕರುಗಳನ್ನು ಭೇಟಿ ಮಾಡ್ತಾ, ಹೇಗೆ ಭಾರತದ ಸ್ವಾತಂತ್ರ್ಯಕ್ಕೆ ಅವರಿಂದ ಸಹಕಾರ ಪಡಿಬೋದು ಅನ್ನುವಂಥ ವಿಚಾರಗಳನ್ನು ಚರ್ಚೆ ಮಾಡ್ತಾನೆ ಇದ್ರು. ಇಷ್ಟು ವಿಚಾರಗಳು ನಮ್ಗೆ ಗೊತ್ತಿವೆ. ಆದರೆ ಈಗ ಸುಭಾಷ್ ಚಂದ್ರ ಬೋಸರಿಗೆ ವಾಪಸ್ ಭಾರತಕ್ಕೆ ಬರಬೇಕು ಅಂತಿದೆ. ಈ ದೇಶದಲ್ಲಿ ನಡೀತಾ ಇರುವಂತಹ ಅನೇಕ ಚಟುವಟಿಕೆಗಳಲ್ಲಿ ಪ್ರತ್ಯಕ್ಷ ಪಾಲುದಾರಿಕೆ ವಹಿಸಬೇಕು, ಇಲ್ಲಿದ್ದು ಇನ್ನೆಷ್ಟು ದಿನ ಅಂತ ಇದೇ ಕೆಲಸ ಮಾಡೋದು ಅಂತ ಆ ಮನುಷ್ಯ ತುಂಬಾ ತೀವ್ರಗತಿಯಲ್ಲಿ ಆಲೋಚನೆ ಮಾಡ್ತಿರುವಾಗ ಇಲ್ಲಿ ಭೂಲಾಬಾಯಿ ಅಂತ ಅನೇಕರು ಒಂದು ದೊಡ್ಡ ಆಂದೋಲನವನ್ನು ಮಾಡಿದ್ರು. ಆಂದೋಲನ ಬಹಳ ಸಿಂಪಲ್ ಆಗಿತ್ತು. ಸುಭಾಷ್ ಚಂದ್ರ ಬೋಸರನ್ನ ಗಡೀಪಾರು ಮಾಡಿದ್ದೀರಲ್ಲ, ಯಾವ ವಿಚಾರಕ್ಕೆ ಮಾಡಿದ್ದೀರಿ? ಅವ್ರ ಮೇಲೆ ಯಾವ ಆರೋಪವೂ ಇಲ್ವಲ್ಲ. ನೀವು ಏಕಾಏಕಿ ಯಾವುದೋ ಹೊಸ ಕಾನೂನು ತಂದ್ರಿ, ಆ ಕಾನೂನು ಜಾರಿ ಮಾಡಿ ಇವ್ರನ್ನ ಕರ್ಕೊಂಡೋಗಿ ಅಲ್ಲಿಗೆ ಬಿಟ್ಬಿಟ್ರಿ. ಮುಂದೇನು? ಸುಭಾಷ್ ಚಂದ್ರ ಬೋಸರ ಮೇಲೆ ಖಟ್ಲೆ ಹಾಕಿ ಇಲ್ಲೇ ಕರ್ಕೊಂಡು ಬನ್ನಿ, ನಾವು ಕೋರ್ಟಲ್ಲಿ ಫೈಟ್ ಮಾಡೋಣ. ಆ ಖಟ್ಲೆ ಕೋರ್ಟಲ್ಲಿ ಫೈಟ್ ಮಾಡಿ ನಾವು ಗೆದ್ರೆ ಇಲ್ಲಿರಲಿ, ಇಲ್ಲಾಂದ್ರೆ ಹೋಗ್ಲಿ, ನೀವು ಹೇಗೆ ಕಳಿಸಿದ್ದೀರಿ ಅಂತ ಆಂದೋಲನ ತೀವ್ರವಾಗುವಂತ ಹೊತ್ತಿಗೆ ಸುಭಾಷ್ ಚಂದ್ರ ಬೋಸರು ಕೂಡ ಈ ಅವಕಾಶವನ್ನು ಬಳಸಿಕೊಂಡು ಭಾರತಕ್ಕೆ ಬಂದೇ ಬಿಟ್ರು. ಸಹಜವಾಗಿ ಭಾರತಕ್ಕೆ ಬಂದ ತಕ್ಷಣ ಅವರನ್ನು ಅರೆಸ್ಟ್ ಮಾಡಲಾಯಿತು. ಅರೆಸ್ಟ್ ಮಾಡಿ ಹೌಸ್ ಅರೆಸ್ಟ್ ಅಲ್ಲಿ ಇಡಲಾಯಿತು, ಗೃಹ ಬಂಧನದಲ್ಲಿ. ಗೃಹ ಬಂಧನದಲ್ಲಿ ಇಟ್ಟಾಗ ಅವರ ಹೆಲ್ತ್ ಮತ್ತೊಮ್ಮೆ ಹಾಳಾಯಿತು ಅಂತ ಗೊತ್ತಾದಾಗ ಇಡೀ ದೇಶದಲ್ಲಿ ಉತ್ಪಾತವೇ ಆಗ್ಬಿಡ್ತು. ದೇಶದಾದ್ಯಂತ ಜನ ದಂಗೆ ಹೇಳ್ತಾರೆ ಅಂತೆಲ್ಲ ಗೊತ್ತಾದಾಗ, ಸುಭಾಷ್ ಚಂದ್ರ ಬೋಸರ ಕುರಿತಂತೆ ಜನ ವ್ಯಾಪಕವಾಗಿ ಎದ್ದು ಅವರ ಬಿಡುಗಡೆಗೋಸ್ಕರ ಪ್ರಯತ್ನ ಪಡ್ತಿದ್ದಾರೆ ಅಂತ ಗೊತ್ತಾದಾಗ ಅನಿವಾರ್ಯವಾಗಿ ಬ್ರಿಟಿಷ್ ಸರ್ಕಾರ ಅವರ ಹೆಲ್ತ್ ಕಂಡೀಷನ್ ತುಂಬಾ ತೀವ್ರಗತಿಯಲ್ಲಿ ಹಾಳಾಗಿ ಅವ್ರಿಗೇನಾದ್ರೂ ಆಗಿ ಅವರು ಬಂಧನದಲ್ಲಿದ್ದಾಗ ತೀರ್ಕೊಂಡ್ರೆ ಬಹಳ ಕಷ್ಟ ಎನ್ನುವ ಒಂದೇ ಒಂದು ಕಾರಣಕ್ಕೆ 1937ರಲ್ಲಿ ಅವರನ್ನ ಬ್ರಿಟಿಷ್ ಸರ್ಕಾರ ರಿಲೀಸ್ ಮಾಡಿತು. ರಿಲೀಸ್ ಮಾಡಿದ ನಂತರ ಸುಭಾಷ್ ಚಂದ್ರ ಬೋಸರು ಸ್ವಚ್ಛಂದ ಹಕ್ಕಿಯಂತೆ ಈಗ ತಿರುಗಾಡ್ಲಿಕ್ಕೆ ಆರಂಭ ಆಯ್ತಲ್ಲ, ಆಗ ಅನೇಕರನ್ನ ಮತ್ತೆ ಭೇಟಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಮಹಾತ್ಮ ಗಾಂಧೀಜಿಯವರ ಭೇಟಿ, ಅನೇಕ ನಾಯಕರ ಭೇಟಿ ಆಗ್ತಿದ್ದಂತೆ ಈ ಬಾರಿಯ ಅಧಿವೇಶನಕ್ಕೆ ಹರಿಪುರ ಅಥವಾ ಗುಜರಾತ್ನಲ್ಲಿ ಏನು ಅಧಿವೇಶನ ನಡೀಬೇಕಿತ್ತು, ಅದಕ್ಕೆ ಯಾರು ಅಧ್ಯಕ್ಷರಾಗಬೇಕು ಅನ್ನುವಂಥ ಚರ್ಚೆ ಬಂದಾಗ ಮಹಾತ್ಮ ಗಾಂಧೀಜಿ ಇಂಟ್ರೆಸ್ಟಿಂಗ್ಲಿ ಸುಭಾಷ್ ಚಂದ್ರ ಬೋಸರ ಹೆಸರನ್ನು ಹೇಳಿದರು. ಅಥವಾ ಅವ್ರ ಮನಸ್ಸಿನಲ್ಲಿ ಈ ಹೆಸರಿದೆ ಅಂತ ನಿಧಾನವಾಗಿ ಎಲ್ರಿಗೂ ಗೊತ್ತಾಗ್ಲಿಕ್ಕೆ ಶುರುವಾಯಿತು. ನಾನು ಹಿಂದೆ ಹೇಳಿದ್ನಲ್ಲ, ಸುಭಾಷ್ ಚಂದ್ರ ಬೋಸರ ಪುಸ್ತಕ ಇಂಡಿಯನ್ ಸ್ಟ್ರಗಲ್, ಅದು ಅವರಿಗೆ ಮುಳುವಾದಂಥ ಒಂದು ಪುಸ್ತಕ ಅಂತ. ಇನ್ಫ್ಯಾಕ್ಟ್ ಪುಸ್ತಕ ಬಹಳ ಅದ್ಭುತವಾಗಿದೆ. ಆದರೆ ಆ ಪುಸ್ತಕದಲ್ಲಿ ಗಾಂಧೀಜಿಯವರ ವಿಚಾರವಾಗಿ, ಕಾಂಗ್ರೆಸ್ಸಿನ ವಿಚಾರವಾಗಿ ಬರೆದಿರುವಂಥ ಕೆಲವು ಸಾಲುಗಳು ಎಷ್ಟು ಅವ್ರನ್ನ ಕಾಡಿದ್ವು ಅಂತಂದ್ರೆ, ಗಾಂಧೀಜಿಯವರನ್ನ ಒಂದು ಹಳೆಯ ಫರ್ನಿಚರ್ ಅಂತ ಅವ್ರೇನು ಕರೆದಿದ್ರಲ್ಲ, ಅದನ್ನು ಮುಂದಿಟ್ಕೊಂಡು ಅನೇಕರು ಸುಭಾಷರ ವಿರುದ್ಧ ಪಿತೂರಿ ನಡೆಸಲಿಕ್ಕೆ ಶುರು ಮಾಡಿದ್ರು. ಮಹಾತ್ಮ ಗಾಂಧೀಜಿ ಯಾಕೆ ಸುಭಾಷರನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದರ ಕುರಿತಂತೆ ಆಚಾರ್ಯ ಕೃಪಲಾನಿಯವರಿಗಂತೂ ಕಂಠಮಟ್ಟ ವಿರೋಧ ಇತ್ತು. ಆಚಾರ್ಯ ಕೃಪಲಾನಿಯವರು ಸುಭಾಷ್ ಚಂದ್ರ ಬೋಸರಿಗೆ ಯಾವತ್ತೂ ಸಹಕಾರ ಮಾಡಲೇ ಇಲ್ಲ. ಅಲ್ಲೊಂದು ಮಂದಗಾಮಿಗಳ ಮತ್ತು ತೀವ್ರಗಾಮಿಗಳ ಪಂಥ ಅಂತಿತ್ತಲ್ಲ, ಆ ಮಂದಗಾಮಿಗಳ ಪಂಥ ಸುಭಾಷ್ ಚಂದ್ರ ಬೋಸರನ್ನ ದೂರ ಇಟ್ಕೊಂಡೇ ಬಂತು. ಜವಾಹರ್ಲಾಲ್ ನೆಹರು ಒಬ್ಬರೇ ಆ ಕಡೆನೂ ಕಾಲಿಡ್ತಿದ್ರು, ಈ ಕಡೆನೇ ಕಾಲಿಡ್ತಿದ್ರು. ಕೆಲವೊಮ್ಮೆ ತಟಸ್ಥರಾಗಿ ಕಾಣಿಸ್ಕೊಳ್ತಿದ್ರು. ಆದರೆ ಲಾಭದ ದೃಷ್ಟಿಯಿಂದ ಗಾಂಧೀಜಿ ಕಡೆಗೆ ಅವರ ಒಲವು ಇದ್ದಿದ್ದು ತುಂಬಾ ಸ್ಪಷ್ಟವಾಗಿ ಗೋಚರವಾಗ್ತಿತ್ತು. ಸುಭಾಷ್ ಚಂದ್ರ ಬೋಸರು ಇದ್ಯಾವುದನ್ನು ಮುಲಾಜ್ ನೋಡಿದವರಲ್ಲ. ಸುಭಾಷ್ ಚಂದ್ರ ಬೋಸರಿಗೆ ಈಗ ಅಧ್ಯಕ್ಷರಾಗಬೇಕು ಅನ್ನೋ ವಿಚಾರ ಬಂದಾಗ ಆಚಾರ್ಯ ಕೃಪಲಾನಿಯವರು ಎಲ್ಲಿವರೆಗೂ ವಿರೋಧ ಇತ್ತು ಅಂತಂದ್ರೆ,
ಎಲ್ಲಿಯ ಮಹಾತ್ಮ, ಎಲ್ಲಿಯ ಫ್ಯಾಸಿಸ್ಟು ಅಂತ ಪ್ರಶ್ನೆ ಕೇಳ್ತಿದ್ರು. ಒಂದು ಇಂಟರ್ವ್ಯೂನಲ್ಲಂತೂ ಒಬ್ಬ ಫ್ಯಾಸಿಸ್ಟು ಕಾಂಗ್ರೆಸ್ಸಿನ ಅಧ್ಯಕ್ಷನಾಗೋದನ್ನ ಒಪ್ಪಿಕೊಳ್ಳೋದು ಸಾಧ್ಯವೇ ಇಲ್ಲ ಅಂತ. ಫ್ಯಾಸಿಸ್ಟ್ ಅಂತ ಯಾಕೆ ಕರಿತಾ ಇದ್ರು ಅಂತಂದ್ರೆ, ಅವರು ಹಿಟ್ಲರ್ನ ಜರ್ಮನಿಗೆ ಹೋಗಿದ್ರು, ಹಿಟ್ಲರ್ನ ಭೇಟಿ ಮಾಡಿದ್ರು, ಅಥವಾ ಆ ಪ್ರಯತ್ನದಲ್ಲಿದ್ರು. ಜರ್ಮನಿಯ ಅನೇಕ ಅಧಿಕಾರಿಗಳನ್ನ ಆಗಾಗ ಮಾತನಾಡಿಸ್ತಾ ಇರ್ತಾರೆ. ಬ್ರಿಟಿಷರ ವಿರುದ್ಧ ಹೋಗಬೇಕು ಅಂತಂದ್ರೆ ಎಂಥ ಸಾಮ್ರಾಜ್ಯಶಾಹಿಗಳ ಜೊತೆಯಲ್ಲಿ ಅವ್ರು ಕೈ ಜೋಡಿಸ್ಲಿಕ್ಕೆ ಸಿದ್ಧ, ಈ ತರದೆಲ್ಲ ಕಲ್ಪನೆಗಳನ್ನ ಇಟ್ಕೊಂಡಿದ್ದರಿಂದ ಮತ್ತು ಸುಭಾಷರ ತಲೆಗೆ ಅವುಗಳನ್ನೆಲ್ಲ ಕಟ್ಟಿದ್ದರಿಂದ ಸುಭಾಷರನ್ನ ಫ್ಯಾಸಿಸ್ಟ್ರು ಅಂತ ಕರೆದು ಅವರನ್ನ ದೂರ ಇಡುವಂತ ಪ್ರಯತ್ನವನ್ನ ಆಚಾರ್ಯ ಕೃಪಲಾನಿ ಅಂತವರು ಮಾಡಿದ್ರು. ಆದರೆ ಮಹಾತ್ಮ ಗಾಂಧೀಜಿಯವರ ನಿರ್ಣಯ ಸ್ಪಷ್ಟವಾಗಿತ್ತು, ಈ ಬಾರಿ ಸುಭಾಷ್ ಚಂದ್ರ ಬೋಸರೇ ಅಧ್ಯಕ್ಷರಾಗಿರಬೇಕು ಅಂತ. ಪ್ರಶ್ನೆ ಎಲ್ಲಿದೆ ಅಂತಂದ್ರೆ, ಮಹಾತ್ಮ ಗಾಂಧೀಜಿಯವರ ಮನಸ್ಸು ನಿಜಕ್ಕೂ ಪರಿವರ್ತನೆಯಾಗಿತ್ತಾ? ಮೊದಲನೇ ಪ್ರಶ್ನೆ. ಅಥವಾ ಮಹಾತ್ಮ ಗಾಂಧೀಜಿಯವರಿಗೆ ಈ ಉಗ್ರ ಚಿಂತನೆಯುಳ್ಳಂಥವರೆಲ್ಲ ನಾಯಕನಾಗಿರುವಂಥವನು ಸುಭಾಷ್ ಆಗಿರೋದ್ರಿಂದ ಅವನನ್ನೇ ಈ ಕಡೆ ಸೆಳೆಕೊಂಡ್ಬಿಟ್ರೆ ಆ ಒಂದು ವಾದ ಪೂರ್ಣ ಸತ್ತೋಗ್ಬಿಡುತ್ತೆ ಅಂತ ಮಹಾತ್ಮ ಗಾಂಧೀಜಿ ಅಂದುಕೊಂಡು ಅವನನ್ನ ಈ ಕಡೆ ಕರ್ಕೊಂಡು ಬರಲಿಕ್ಕೆ ಪ್ರಯತ್ನ ಪಟ್ರ? ಅಥವಾ ಈ ಒಂದು ಪ್ರಯೋಗದಲ್ಲಿ ಯಶಸ್ವಿಯಾದ್ರೆ ನಾವು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಶಾಂತಿ ಮತ್ತು ಅಹಿಂಸೆಯನ್ನ ಸಾರಬಹುದು ಅಂತ ಅನ್ಕೊಂಡ್ರ? ಗೊತ್ತಿಲ್ಲ. ಮೇ ಬಿ ಅವ್ರಿಗೊಂದು ಕ್ಷಣ ಅನ್ಸಿರ್ಬೋದು ಅಧಿಕಾರದ ಆಸೆಯನ್ನ ಒಮ್ಮೆ ತೋರಿಸಿಬಿಟ್ರೆ ಆನಂತರ ಎಲ್ಲ ನೆಟ್ಟಗಾಗ್ಬಿಡ್ತಾರೆ ಅಂತ. ಆದರೆ ಲಕ್ಷ್ಯದಿಂದ ವಿಚಲಿತನಾಗೋದಿಲ್ಲ ಅಂತ ನಿರ್ಧಾರಕ್ಕೋಸ್ಕರವೇ ಎಲ್ಲವನ್ನೂ ತ್ಯಾಗ ಮಾಡ್ತಾ ಬಂದಿದ್ದ ಸುಭಾಷ್ ಚಂದ್ರ ಬೋಸರಿಗೆ ಒಂದು ಕಾಂಗ್ರೆಸ್ನ ಅಧ್ಯಕ್ಷ ಪಟ್ಟ ಅವರನ್ನ ಕೆಳಗಿಳಿಯೋದು ಸಾಧ್ಯವೇ ಇರಲಿಲ್ಲ. ಮಿತ್ರ, ಅವತ್ತಿನ ದಿನದಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷ ಪಟ್ಟ ಅಂದ್ರೆ ಆರ್ಡಿನರಿ ಅಂತ ತಿಳ್ಕೊಳ್ಬೇಡಿ. ಕಾಂಗ್ರೆಸ್ಸಿನ ಅಧ್ಯಕ್ಷ ಪಟ್ಟ ಅಂತಂದ್ರೆ ಈ ದೇಶದ ಅತ್ಯುನ್ನತ ಹುದ್ದೆ ಇದ್ದಂತೆ. ಗಾಂಧೀಜಿಯವರ ಬಲಗೈಯಾಗಿದ್ದಾನೆ ಅವನು ಅಂತ ಅರ್ಥ. ಗಾಂಧೀಜಿಯನ್ನ ಬಿಟ್ಟರೆ ನೆಕ್ಸ್ಟ್ ಇಡೀ ದೇಶ ಮಾತು ಯಾರ್ದು ಕೇಳುತ್ತೆ ಅಂದ್ರೆ ಕಾಂಗ್ರೆಸ್ಸಿನ ಅಧ್ಯಕ್ಷರ ಮಾತು ಕೇಳುತ್ತೆ. ಅಂತ ಪವರ್ಫುಲ್ ಸೀಟಲ್ಲಿ ಹೋಗಿ ಕೂತ್ಕೊಳ್ಳುವಂತ ಅವಕಾಶ ಸುಭಾಷ್ ಚಂದ್ರ ಬೋಸರಿಗೆ ಈಗ ಸಿಗ್ತಿದೆ. ಈ ಹೊತ್ತಲ್ಲೂ ಕೂಡ ಸುಭಾಷ್ ಚಂದ್ರ ಬೋಸರು ಸುಮ್ಮನಿರಬೇಕಿತ್ತು ತಾನೆ. ಸುಭಾಷ್ ಚಂದ್ರ ಬೋಸರಿಗೆ ನಾನು ಆಗ್ಲೇ ಹೇಳಿದಂತೆ, ಆಯ್ತು ಈ ಗಾಂಧೀಜಿನ ಒಲಿಸ್ಕೊಂಡು ಒಂದು ವರ್ಷ ಸುಮ್ಮನೆ ಇದ್ರೆ ಅಧ್ಯಕ್ಷ ಪದವಿಯಲ್ಲಿ ಹಾಯಾಗಿರ್ಬೋದು ಅಂತ. ನೀವು ನೋಡಿದ್ದೀರಲ್ಲ, ಅನೇಕರು ಕುರ್ಚಿ ಸಿಗುತ್ತೆ ಅಂತಂದ್ರೆ ಯಾರು ಬೂಟನ್ನು ಬೇಕಿದ್ರೆ ನೆಕ್ಕುವಂತ ಪರಿಸ್ಥಿತಿ ಇರುವಾಗ ಸುಭಾಷ್ ಚಂದ್ರ ಬೋಸರು ಆ ಕೆಲಸ ಮಾಡಲೇ ಇಲ್ಲ. 1937ರ ಬಹುಶಃ ಮಧ್ಯಭಾಗ ಮತ್ತು ಅಂತಿಮ ಭಾಗದ ವೇಳೆಗೆ ಆಸ್ಟ್ರಿಯಾಕ್ಕೆ ಹೋದ್ರು. ತಾವು ಅರ್ಧಕ್ಕೆ ಬಿಟ್ಟು ಬಂದಿರುವಂತ ಅನೇಕ ಕೆಲಸಗಳನ್ನ ಅಲ್ಲಿ ಕಂಟಿನ್ಯೂ ಮಾಡಿದ್ರು. ಅಷ್ಟೇ ಅಲ್ಲದೆ 1838ರ ಆರಂಭದಲ್ಲಿ ಇಂಗ್ಲೆಂಡಿಗೆ ಹೋದ್ರು. ಇಂಗ್ಲೆಂಡ್ನಲ್ಲಿ ಆಟ್ಲಿಯನ್ನ ಭೇಟಿ ಮಾಡಿದ್ದು ಇದೇ ಸಂದರ್ಭದಲ್ಲಿ. ಅನೇಕ ಕಾರ್ಮಿಕರ ನಾಯಕರುಗಳನ್ನ ಭೇಟಿ ಮಾಡಿದ್ರು. ಸುಧಾರಣೆಗಳನ್ನ ತರೋದಾದ್ರೆ ಏನೇನ್ ಮಾಡಬೇಕು ಅನ್ನೋದ್ರ ಕುರಿತಂತೆ ಅವರುಗಳ ಜೊತೆ ಚರ್ಚೆ ಮಾಡಿದ್ರು. ಮಿತ್ರ, ಈ ಸಂದರ್ಭದಲ್ಲಿ ಅನೇಕ ಉಪನ್ಯಾಸಗಳನ್ನ ಅವ್ರು ಮಾಡಿದ್ರು. ಅದು ಆಹ್ವಾನಿತ ಉಪನ್ಯಾಸಗಳನ್ನ ಅವ್ರು ಮಾಡಿದ್ರು. ಎಷ್ಟರ ಮಟ್ಟಿಗೆ ಜನರನ್ನ ಇಂಪ್ರೆಸ್ ಮಾಡಿದ್ರು ಅಂತಂದ್ರೆ, ಮ್ಯಾಂಚೆಸ್ಟರ್ ಗಾರ್ಡಿಯನ್ ಅನ್ನೋ ಪತ್ರಿಕೆ ಸುಭಾಷ್ ಚಂದ್ರ ಬೋಸರು ನಿಸ್ಸಂಶಯವಾಗಿ ಇಲ್ಲಿ ಎಲ್ಲರನ್ನೂ ಇಂಪ್ರೆಸ್ ಮಾಡಿಬಿಟ್ಟಿದ್ದಾರೆ ಅಂತ ತುಂಬಾ ವಿಶೇಷವಾಗಿ ಅವರ ಬಗ್ಗೆ ಲೇಖನಗಳನ್ನು ಬರೆದಿತ್ತು. ಈ ಥರ ಇದ್ದಂಥ ಸುಭಾಷ್ ಚಂದ್ರ ಬೋಸರು ಈಗ ಅಧ್ಯಕ್ಷತೆ ವಹಿಸಲಿಕ್ಕೆ ಅಂತ ಭಾರತಕ್ಕೆ ವಾಪಸ್ ಬಂದರು. ಸುಭಾಷ್ ಚಂದ್ರ ಬೋಸರು ಮತ್ತು ಪಟೇಲ್ರ ಬಗ್ಗೆ ನೀವು ಹಿಂದಿನ ಎಪಿಸೋಡ್ಗಳನ್ನು ಕೇಳಿದರೆ ನಾನು ಹೇಳಿದ್ದು ನಿಮ್ಗೆ ನೆನಪಿರುತ್ತೆ. ಸುಭಾಷ್ ಚಂದ್ರ ಬೋಸರಿಗೆ ಪಟೇಲ್ರ ಅಣ್ಣ ವಿಠಲ್ಭಾಯ್ ಪಟೇಲ್ರು ಬಹಳ ಆತ್ಮೀಯರಾಗಿದ್ದರಿಂದ, ಅವರು ತಮ್ಮ ಅಷ್ಟು ಆಸ್ತಿಯನ್ನು ಸುಭಾಷರಿಗೆ ಬರೆದಿದ್ದರಿಂದ ಮುಂದಿನ ದಿನಗಳಲ್ಲಿ ಇಲ್ಲಿ ಸುಭಾಷರಿಗೂ ಮತ್ತು ಸರ್ದಾರ್ ಪಟೇಲ್ರಿಗೂ ಒಂದು ವೈರತ್ವ ಹುಟ್ಟುಕೊಂಡಿತ್ತು. ಸುಭಾಷ್ ಚಂದ್ರ ಬೋಸರು ಮೋಸ ಮಾಡಿ ಸರ್ದಾರ್ ಪಟೇಲ್ರ ಅಣ್ಣನ ಆಸ್ತಿಯನ್ನು ಕಬಳಿಸಿಬಿಟ್ಟಿದ್ದಾರೆ ಅನ್ನುವವರೆಗೂ ಮಾತಾಗಿತ್ತು. ಪಟೇಲ್ರಿಗೆ ಸುಭಾಷ್ ಚಂದ್ರ ಬೋಸರ ವಿಚಾರದಲ್ಲಿ ಇಷ್ಟು ಆಕ್ರೋಶ ಇದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆದರೆ ವಿಚಿತ್ರ ಏನು ಗೊತ್ತೇನು, ವಿಧಿಯ ಲೀಲೆ ಏನು ನೋಡಿ, ಅದೇ ಪಟೇಲ್ರ ಅಖಾಡ ಗುಜರಾತ್ನಲ್ಲಿ ಈಗ ಕಾಂಗ್ರೆಸ್ನ 51ನೇ ಅಧಿವೇಶನ, ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, 50 ಕಂಪ್ಲೀಟ್ ಆಗಿದೆ, 51ನೇ ಅಧಿವೇಶನ ನಡೀತಿದೆ. ಈ 51ನೇ ಅಧಿವೇಶನವನ್ನ ಹೋಸ್ಟ್ ಮಾಡುವಂತ ಜವಾಬ್ದಾರಿ ಸರ್ದಾರ್ ಪಟೇಲ್ರ ಹೆಗಲಿಗೆ ಬಿದ್ದಿದೆ. ಮತ್ತು ಈ ಅಧಿವೇಶನದ ಅಧ್ಯಕ್ಷ ಸರ್ದಾರ್ ಪಟೇಲ್ರಿಗೆ ಯಾರನ್ನು ಕಂಡ್ರೆ ಆಗಲ್ಲ ಅಂತ ನಾವು ಹೇಳ್ತೀವೋ ಅದೇ ಸುಭಾಷ್ ಚಂದ್ರ ಬೋಸರು. ಮಿತ್ರ, ಮೇಲ್ನೋಟಕ್ಕೆ ಸರ್ದಾರ್ ಪಟೇಲ್ರಿಗೆ ಇವ್ರನ್ನ ಕಂಡ್ರೆ ಆಗಲ್ಲ ಅಂತ ನಮಗೆಲ್ಲ ಅನ್ಸುತ್ತಲ್ಲ, ಆದರೆ ಆಂತರ್ಯದಲ್ಲಿ ಸರ್ದಾರ್ ಪಟೇಲ್ರಿಗೆ ನಿಜವಾಗ್ಲೂ ವಿರೋಧ ಇತ್ತ? ಹಂಗೇನಾದ್ರೂ ವಿರೋಧ ಇದ್ದಿದ್ರೆ ಈ ಅಧಿವೇಶನಕ್ಕೆ ಬೇಡ, ಬೇರೆ ಅಧಿವೇಶನಕ್ಕೆ ಎಲ್ಲಾದ್ರೂ ನೀವು ಸುಭಾಷರನ್ನ ಮಾಡ್ಕೊಳ್ಳಿ, ನಮ್ಮ ಅಧಿವೇಶನಕ್ಕೆ ಮಾತ್ರ ಅವ್ರು ಬೇಡ ಅಂತ ಗಲಾಟೆ ಮಾಡಬಹುದಿತ್ತು. ಆದರೆ ಸರ್ದಾರ್ ಪಟೇಲ್ರು ಹಾಗೆ ಮಾಡಲಿಲ್ಲ. ಎರಡನೇದು, ಇಡೀ ಅಧಿವೇಶನವನ್ನ ಅತ್ಯಂತ ಸಾಮಾನ್ಯವಾಗಿ ರಚಿಸಿ ಅವರು ಈ ಅಧ್ಯಕ್ಷರನ್ನ ನಾನು ಇಷ್ಟಪಡಲಿಲ್ಲ ಅಂತ ತೋರಿಸ್ಕೊಳ್ಬಹುದಿತ್ತು, ಅದನ್ನು ಮಾಡಲಿಲ್ಲ. ಸರ್ದಾರ್ ಪಟೇಲ್ರು ಪ್ರತಿಕ್ಷಣದಲ್ಲೂ ಕೂಡ ಅಧ್ಯಕ್ಷರಿಗೆ ಕೊಡಬಹುದಾಗಿರುವಂತಹ ಸವಲತ್ತುಗಳನ್ನು ಕಡಿಮೆ ಮಾಡಿ ತನಗೆ ಸುಭಾಷ್ ಚಂದ್ರ ಬೋಸರಿಗೆ ಇಷ್ಟ ಇಲ್ಲ, ತಾನು ತನಗೆ ಅವರು ಇಷ್ಟ ಇಲ್ಲ ಅನ್ನೋದನ್ನ ಅವ್ರಿಗೆ ಗೊತ್ತಾಗುವಂತೆ ಮಾಡಬಹುದಿತ್ತು, ಅದನ್ನು ಮಾಡಲಿಲ್ಲ. ಅಧಿವೇಶನ ಹೇಗಿತ್ತು ಗೊತ್ತೇನು? 51 ಕಮಾನುಗಳನ್ನು ಹಾಕಿದ್ರಂತೆ 51ನೇ ಅಧಿವೇಶನ ಅಂತ.
51 ಎತ್ತುಗಳು ಉಳ್ಳಂತ 51 ಎತ್ತುಗಳ ಎತ್ತಿನ ಗಾಡಿಗಳನ್ನು ಅಲ್ಲಿ ಜೋಡಿಸಲಾಗಿತ್ತಂತೆ. ಮಿತ್ರ, ಎಲ್ಲಿವರೆಗೂ ಅಂತಂದ್ರೆ 51 ವಿವಿಧ ನಾಟ್ಯ ಮೇಳಗಳನ್ನ ಕರ್ಕೊಂಡು ಹೋಗ್ಬೇಕಾದಾಗ ಜೋಡಿಸ್ತಾರಲ್ಲ, ಆ ಥರ 51 ನಾಟ್ಯ ಮೇಳಗಳನ್ನ ಜೋಡಿಸಿದ್ರಂತೆ ಸರ್ದಾರ್ ಪಟೇಲರು. ಹೇಗಿತ್ತು ಅದ್ದೂರಿಯಾದ ವ್ಯವಸ್ಥೆ ಅಂತಂದ್ರೆ, ಒಂದು ಸಲಕ್ಕೆ 10,000 ಜನ ಊಟ ಮಾಡಬಹುದಾಗಿರುವಂತ 5 ವಿಭಿನ್ನವಾದ ಕ್ಷೇತ್ರಗಳನ್ನು ಗುರುತಿಸಲಾಗಿತ್ತಂತೆ. ವಿಠಲಭಾಯಿ ಪಟೇಲರ ಹೆಸರಿನಲ್ಲಿ ಒಂದು ಇಡೀ ನಗರವನ್ನೇ ನಿರ್ಮಾಣ ಮಾಡಲಾಗಿತ್ತು. ಅಲ್ಲಿ ತಾತ್ಕಾಲಿಕವಾಗಿ ತರಕಾರಿ ಮಾರೋದ್ರಿಂದ ಹಿಡಿದು ತರಕಾರಿ ಅಥವಾ ವಿಭಿನ್ನವಾದ ಅಂಗಡಿಗಳವರೆಗೂ 400 ಡಿಫರೆಂಟ್ ಅಂಗಡಿಗಳನ್ನ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಲಾಗಿತ್ತಂತೆ. ಅಧಿವೇಶನ ಹೇಗಿತ್ತು ಅಂತಂದ್ರೆ, ಅವತ್ತಿನ ದಿನಗಳಲ್ಲಿ ಹ್ಯೂಜ್ ಅಧಿವೇಶನ. 1.5 ಲಕ್ಷ ಜನ ಈ ಅಧಿವೇಶನಕ್ಕೆ ಬಂದಿದ್ರು. ಅವರು ಅಲ್ಲಿಯೇ ಉಳ್ಕೊಂಡಿದ್ರು ಕೂಡ. ಅಂಥದ್ದನ್ನ ನಿಭಾಯಿಸಿದವರು ಸರ್ದಾರ್ ಪಟೇಲರು. ಮಿತ್ರ, ಅಧ್ಯಕ್ಷರಿಗೆ ಅಂತ ವಿಶೇಷವಾದ ಫೋರ್ಡ್ ಕಾರಿನ ವ್ಯವಸ್ಥೆಯನ್ನೂ ಕೂಡ ಸರ್ದಾರ್ ಪಟೇಲರು ಮಾಡಿದ್ರು. ಅಂದ್ರೆ ಕಾಂಗ್ರೆಸ್ಸಿನ ಅಧ್ಯಕ್ಷನ ಗೌರವಕ್ಕೆ ಒಂದಿನಿತೂ ಕುಂದು ಬರದಂತೆ ನಡ್ಕೊಂಡಿದ್ರಲ್ಲ, ನಿಜಕ್ಕೂ ಸರ್ದಾರ್ ಪಟೇಲರನ್ನ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಹೇಳೋದು ಈ ಕಾರಣಕ್ಕೋಸ್ಕರವೇ. ಮಿತ್ರ, ಎಲ್ಲಿವರೆಗೂ ವ್ಯವಸ್ಥೆ ಇತ್ತು ಅಂತಂದ್ರೆ, ಡೇರೆಗಳನ್ನು ವಿಶೇಷವಾಗಿ ಹಾಕಲಾಗಿತ್ತು. ಸುಭಾಷ್ ಚಂದ್ರ ಬೋಸರ ಮತ್ತು ಜವಾಹರ್ಲಾಲ್ ನೆಹರು ಡೇರೆಗಳು ಎದುರು ಬದುರು ಇರುವಂತೆ ನೋಡ್ಕೊಂಡಿದ್ರು. ಯಾಕಂದ್ರೆ ಅವರಿಬ್ರು ಬಹಳ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಅಂತ ನಾವು ಇತಿಹಾಸದುದ್ದಕ್ಕೂ ನೋಡ್ಲಿಕ್ಕೆ ಸಿಗುತ್ತಲ್ಲ. ಹಾಗೆ ಎದುರು ಬದುರು ಡೇರೆಗಳನ್ನು ಜೋಡಿಸಲಾಗಿತ್ತು. ಮಹಾತ್ಮ ಗಾಂಧೀಜಿ ತಮ್ಮ ಇಚ್ಛೆಯಿಂದಲೇ ತಮ್ಮ ಡೇರೆಯನ್ನ ಸ್ವಲ್ಪ ದೂರ ಜೋಡಿಸ್ಕೊಂಡಿದ್ರಂತೆ. ಇಷ್ಟೂ ಬಂದಂತ ಅತಿಥಿಗಳಿಗೆ ಅವರು ಶುದ್ಧವಾದ ಆಕಳ ಹಾಲನ್ನು ಕುಡಿಬೇಕು ಅನ್ನೋ ಕಾರಣಕ್ಕೋಸ್ಕರ 500ಕ್ಕೂ ಹೆಚ್ಚು ಹಾಲು ಕೊಡುವ ಆಕಳುಗಳನ್ನ ಒಂದು ಕಡೆ ಕಟ್ಟಿಕೊಳ್ಳಲಾಗಿತ್ತಂತೆ. ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿತ್ತು ಅಂತ ನಾವು ಈ ವಿವರಣೆಯನ್ನು ನೋಡಬೇಕಾದಾಗ ಬಹಳ ಅಚ್ಚರಿ ಅನ್ಸುತ್ತೆ. ಮಿತ್ರರೆ, ಎಲ್ಲವೂ ಚೆನ್ನಾಗಿತ್ತು ನಿಜ, ಆದರೆ ಇವ್ರಿಗೆಲ್ರಿಗೂ ಸಮಸ್ಯೆ ಇದ್ದಿದ್ದು ಸುಭಾಷರು ಅಧ್ಯಕ್ಷೀಯ ಭಾಷಣದಲ್ಲಿ ಏನ್ ಮಾತನಾಡ್ತಾರೆ ಅಂತ.